ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ಅತಿ ಶ್ರೇಷ್ಠವಾದ ನಾಮದಲ್ಲಿ ಕೂಡಿ ಬಂದಂಥ ನಿಮ್ಮೆಲ್ಲರಿಗೂ ಕ್ರಿಸ್ತೇಸು ನಾಮದಲ್ಲಿ ಪ್ರೀತಿಯ ಸ್ವಾಗತವನ್ನು ನಾನು ಕೋರುವಂಥವನಾಗಿದ್ದೇನೆ. ಪ್ರೇರೆ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಓದುವಂಥವರಾಗಿರೋಣ. ಪೇತ್ರನ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನ. ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನ. ಫಸ್ಟ್ ಪೀಟರ್ ಚಾಪ್ಟರ್ 2 ವರ್ಸ್ 9. ನೀವಾದರೂ ನಿಮ್ಮನ್ನು ಕತ್ತಲೆಗಳಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಆಮೆನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಚಂದ್ರೆ, ದೇವರ ಸೇವೆಯಲ್ಲಿ ಮರಣವು ವರವೋ ಶಾಪವೋ ಎಂಬುವ ಈ ವಿಚಾರವಾಗಿ ನಾವು ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರ ಸೇವೆಯಲ್ಲಿ ಮರಣವು ವರವೋ ಶಾಪವೋ ಎಂಬುದಾಗಿ. ಪ್ರೇರೆ, ದೇವರ ಸೇವೆ ಎಂದಾಕ್ಷಣ ಸಮಾಜದಲ್ಲಿರ್ತಕ್ಕಂಥ ಒಂದು ದೃಷ್ಟಿಕೋನ ಅಂತಂದರೆ, ದೇವರ ಸೇವೆ ತುಂಬ ಸಣ್ಣ ಒಂದು ಕೆಲಸ, ಅಥವಾ ಅದು ಹೆಚ್ಚಾಗಿ ಸಂಪಾದನೆ ಬರದೇ ಇರತಕ್ಕಂಥದ್ದು ಎಂಬುದಾಗಿ ಜನರು ಭಾವಿಸ್ತಾರೆ. ಅದೇ ಒಂದು ಸರ್ಕಾರದ ಕೆಲಸ ಇದ್ದರೆ, ಸರ್ಕಾರದ ಕೆಲಸದಲ್ಲಿ ಒಳ್ಳೆಯ ಸಂಬಳ ಸಿಗ್ತೈತೆ, ಒಳ್ಳೆಯ ಸವಲತ್ತುಗಳು ಸಿಗ್ತೈತೆ, ಸಮಾಜದಲ್ಲಿ ಮರ್ಯಾದೆ ಇರುತ್ತೆ ಎಂಬುದಾಗಿ ಅನೇಕರು ದೇವರ ಕೆಲಸಕ್ಕಿಂತಲೂ ಹೆಚ್ಚಾಗಿ ಒಂದು ಸರ್ಕಾರದ ಕೆಲಸ, ಗೌರ್ಮೆಂಟ್ ಜಾಬ್ ಇದ್ದರೆ ಚೆನ್ನಾಗಿರುತ್ತೆ ಎಂಬುದಾಗಿ ಭಾವಿಸ್ತಾರೆ. ಇನ್ನು ಕೆಲವು ಕಡೆ ನೋಡುವ ಸಂದರ್ಭದಲ್ಲಿ ಈ ದೇವರ ಕೆಲಸ ಅನ್ನುವಂಥದ್ದು ಅದೊಬ್ಬ ಪಾಸ್ಟರ್ ಮಾಡ್ತಕ್ಕಂಥದ್ದು ಅಥವಾ ಪಾಸ್ಟರ್ ಅವರ ಕುಟುಂಬ ಮಾಡ್ತಕ್ಕಂಥದ್ದು ಎಂಬುದಾಗಿ ಅಂದುಕೊಳ್ತಾರೆ. ಇನ್ನು ವಿಶ್ವಾಸಿಗಳಾದಂಥ ನಮಗೆ ಬರೀ ಭಾನುವಾರ ಚರ್ಚಿಗೆ ಬಂದು ದೇವರನ್ನು ಆರಾಧನೆ ಮಾಡಿ ಮನೆಗೆ ಹೋಗುವಂಥದ್ದು ಇದೇ ನಮ್ಮ ಕೆಲಸ ಎಂಬುದಾಗಿ ಅನೇಕ ವಿಶ್ವಾಸಿಗಳು ಅಂದುಕೊಳ್ತಾರೆ. ಆದರೆ ಇದು ನಿಜವಾದಂಥದ್ದಲ್ಲ, ಇದು ವಾಸ್ತವವಲ್ಲ. ನಿಜ ಏನಪ್ಪ ಅಂತಂದರೆ, ಓದಿಕೊಂಡಂಥ ಈ ವಾಕ್ಯ ಭಾಗ ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ ವಾಕ್ಯವು ಹೀಗೆ ಹೇಳಲ್ಪಟ್ಟಿದೆ: ನೀವಾದರೂ ಕತ್ತಲೊಳಗಿಂದ ನಿಮ್ಮನ್ನು ಕರೆದು ತನ್ನ ಆಶ್ಚರ್ಯಕರವಾದಂಥ ಬೆಳಕಿನಲ್ಲಿ ಸೇರಿಸಿರ್ತಕ್ಕಂತಹ ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ನೀವೇನಾಗಿದ್ದೀರಿ? ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂಬುದಾಗಿ. ಅಂದರೆ ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡುವುದಾದರೆ, ದೇವರ ಕೆಲಸ ಅನ್ನುವಂಥದ್ದು ಕೇವಲ ಸಭಾಪಾಲಕರಿಗೆ ಸಂಬಂಧಪಟ್ಟದ್ದಲ್ಲ, ಬದಲಾಗಿ ಇದು ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟದ್ದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಪ್ರೀತಿಯ ದೇವಚಂದ್ರೆ, ಸುವಾರ್ತೆ ಸೇವೆ ಅನ್ನುವಂಥದ್ದು ಅಥವಾ ದೇವರ ಸೇವೆ, ದೇವರ ಕೆಲಸ ಅನ್ನುವಂಥದ್ದು ಕೇವಲ ಒಬ್ಬ ಪಾಸ್ಟರ್ ಕೆಲಸ ಅಲ್ಲ, ಅಥವಾ ಪಾಸ್ಟರ್ ಅವರ ಕುಟುಂಬದ ಕೆಲಸ ಮಾತ್ರ ಇದಲ್ಲ. ಬದಲಾಗಿ ಸಭೆಗೆ ಬರುವಂತಹ ವಿಶ್ವಾಸಿಗಳು ಅಥವಾ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡು ಯೇಸುವನ್ನು ಹಿಂಬಾಲನೆ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬರ ಕೆಲಸವಾಗುತ್ತದೆ ಈ ಸುವಾರ್ತೆಯ ಕೆಲಸ. ಆದ್ದರಿಂದ ಈ ಕೆಲಸ ನಮ್ಮೆಲ್ಲರದು ಅನ್ನುವಂಥದ್ದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಇನ್ನು ನಾವು ಆರಿಸ್ಕೊಂಡಿರತಕ್ಕಂಥ ದೇವರ ವಾಕ್ಯದ ಮುಖ್ಯಾಂಶವನ್ನು ನೋಡುವುದಾದರೆ, ಈ ದೇವರ ಕೆಲಸದಲ್ಲಿ ಮರಣ ಅದು ವರನ ಅಥವಾ ಶಾಪನ ಎಂಬುದಾಗಿ ಗಮನಿಸಿ. ದೇವರ ಕೆಲಸ ಅದು ಎಲ್ಲರಿಗೂ ಇದೆ ಎಂಬುದಾಗಿ ನಮಗೆ ಗೊತ್ತಾಗಿದೆ. ಹಾಗಾದರೆ ಈ ಕೆಲಸದಲ್ಲಿ ಮರಣ ಬರುತ್ತೆ. ನಿಜ ಹೇಳಬೇಕಾದ್ರೆ, ದೇವರ ಕೆಲಸ ಮಾಡಿದ್ರೂ ಮರಣ ಬರುತ್ತೆ, ದೇವರ ಕೆಲಸ ಮಾಡದೇ ಇದ್ದರೂ ಕೂಡ ಮರಣ ಬರುತ್ತೆ. ನಾವು ಹೇಗಿದ್ದರೂ ಒಂದು ದಿವಸದಲ್ಲಿ ಸಾಯಲೇಬೇಕು. ಒಟ್ಟು ಉಚಿತ ಸಾವು ಖಚಿತ ಅನ್ನುವಂಥ ಮಾತು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ಪ್ರಿಯರೇ, ಹೀಗೆ ನಾವು ಈ ಭೂಲೋಕದಲ್ಲಿ ಎಷ್ಟು ವರ್ಷಗಳು ಬದುಕಿದ್ರೂ ಕೂಡ ಒಂದು ದಿವಸದಲ್ಲಿ ನಾವು ಸಾಯಲೇಬೇಕು.
ಸತ್ತ ಮೇಲೆ ಮನುಷ್ಯ ಏನಾಗ್ತಾನೆ ಅಥವಾ ಎಲ್ಲಿಗೆ ಹೋಗ್ತಾನೆ ಅನ್ನುವಂಥದ್ರ ಕುರಿತು ನಾವು ಚೆನ್ನಾಗಿ ಗ್ರಹಿಸಿಕೊಂಡಂಥವರು ಆಗಿರಬೇಕು. ಹಾಗಾದರೆ ಒಬ್ಬ ಮನುಷ್ಯ ಈ ಭೂಲೋಕದಲ್ಲಿ ಸತ್ತ ಮೇಲೆ ಏನಾಗ್ತಾನೆ ಎಂಬುದಾಗಿ ನಮಗೆ ಅರ್ಥ ಆಗಬೇಕಾದ್ರೆ ನಮಗೆ ಬೈಬಲಲ್ಲಿ ಒಂದು ವಿಷಯ ಗೊತ್ತಾಗಬೇಕು. ಅದನ್ನು ನಾವು ಈ ಸಂದರ್ಭದಲ್ಲಿ ಓದ್ಕೊಳ್ಳೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯದ ವಚನ 18 ಹಾಗೂ 19. ಫಸ್ಟ್ ತಿಮೋತಿಯನ್ ಚಾಪ್ಟರ್ 6 ವರ್ಸಸ್ 18 and 19. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯದ ವಚನ 18 ಹಾಗೂ 19 ನಾವೊಮ್ಮೆ ಓದಿಕೊಳ್ಳೋಣ. ಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂದರೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುಗಳಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಆಮೇನ್. ಈ ವಾಕ್ಯದಲ್ಲಿ 2 ರೀತಿಯಾದಂತಹ ಜೀವಿತಗಳು ಇದ್ದಾವೆ. ಏನು ಅದು 2 ರೀತಿಯಂಥದ್ದು ಅಂದರೆ, ಮೊದಲನೇದು ವಾಸ್ತವವಾದಂತಹ ಜೀವಿತ, ಎರಡನೇದು ಅವಾಸ್ತವವಾದಂತಹ ಜೀವಿತ. ಇನ್ನೊಂದು ವಿಧದಲ್ಲಿ ಹೇಳಬೇಕಾದ್ರೆ ಶಾಶ್ವತವಾದದ್ದು, ಇನ್ನೊಂದು ತಾತ್ಕಾಲಿಕವಾದಂಥದ್ದು. ವಾಸ್ತವ ಅಂತಂದರೆ ನಿಜವಾದಂಥದ್ದು ಎಂಬುದಾಗಿ ಗಮನಿಸಿ. ನಿಜವಾದದ್ದು ಇದೆ ಎಂಬುದಾಗಿ ಹೇಳಿದ್ರೆ ಅದರ ಅರ್ಥವೇನು ಗೊತ್ತಾ? ನಿಜ ಅಲ್ಲದೇ ಇರುವಂಥದ್ದು ಕೂಡ ಇರುತ್ತೆ. ವಾಸ್ತವವಾದ ಜೀವಿತ ಸದಾಕಾಲವೂ ಇರಬೇಕಾದಂಥ ಜೀವಿತ, ಯಾವಾಗಲೂ ನಮಗಿರ್ತಕ್ಕಂಥ ಜೀವಿತ. ಹಾಗಾದರೆ ಇವತ್ತು ಮನುಷ್ಯನಿಗೆ ಭೂಮಿಯ ಮೇಲೆ ಯಾವಾಗಲೂ ಇರತಕ್ಕಂಥ ಜೀವಿತ ಇದೆಯಾ? ನಿಜವಾದಂಥ ಜೀವಿತ ಇದೆಯಾ ಎಂಬುದಾಗಿ ಹೇಳುವಾಗ ಇಲ್ಲ ಪ್ರೇರೆ. ಮನುಷ್ಯ ಇವತ್ತು 60-70 ವರ್ಷಗಳ ಕಾಲ ಈ ಭೂಲೋಕದಲ್ಲಿ ಬದುಕ್ತಾನೆ, ಆಮೇಲೆ ಆತನು ಸತ್ತು ಹೋಗ್ತಾನೆ. ಆದರೆ ಸತ್ತ ನಂತರ ಮನುಷ್ಯನಿಗೆ ಜೀವಿತ ಇದೆ, ಅದುವೇ ವಾಸ್ತವವಾದಂತಹ ಜೀವಿತ, ನಿಜವಾದಂತಹ ಜೀವಿತ ಆಗಲೇ ಪ್ರಾರಂಭವಾಗುವಂಥದ್ದು. ಹಾಗಾದರೆ ಪ್ರೀತಿಯ ದೇವಜನರೇ, ಈ ಭೂಲೋಕದ ಜೀವಿತ ವಾಸ್ತವವಲ್ಲ. ನಾವು ಈ ಭೂಲೋಕವನ್ನು ಬಿಟ್ಟ ಮೇಲೆ ಅಥವಾ ಈ ಭೂಲೋಕದಿಂದ ನಾವು ಹೋದ ನಂತರ ನಮಗಿರುವಂಥ ಜೀವಿತವೇ ಅದು ವಾಸ್ತವವಾದಂತಹ ಜೀವಿತ ಎಂಬುದಾಗಿ ದೇವರ ವಾಕ್ಯದಿಂದ ನಮಗೆ ಅರ್ಥವಾಗುತ್ತದೆ. ಆದ ಕಾರಣ ಪ್ರೀತಿಯ ದೇವಜನರೇ, ಹೀಗೆ ಅವಾಸ್ತವವಾಗಿರ್ತಕ್ಕಂಥ ಈ ಭೂಲೋಕದ ಜೀವಿತದಲ್ಲಿ ನಾವು ಜೀವಿಸುವಾಗ ನಮಗೆ ಮರಣ ಬರುವುದಕ್ಕಿಂತ ಮೊದಲೇ ನಾವೇನು ಮಾಡಬೇಕು ಅಂತಂದರೆ ದೇವರ ಕೆಲಸವನ್ನು ಮಾಡಬೇಕು. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸ, ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿ ನಾವು ಈ ಭೂಲೋಕದಲ್ಲಿ ಬದುಕಿ ಆತನ ಚಿತ್ತವನ್ನು ನಾವು ಈ ಭೂಲೋಕದಲ್ಲಿ ನೆರವೇರಿಸಿದಾಗ, ನಾವು ಮರಣಿಸಿದ ನಂತರ ದೇವರು ನಮಗೇನು ಕೊಡ್ತಾನಂತಂದರೆ ವಾಸ್ತವವಾದಂಥ ಅಥವಾ ನಿಜವಾದಂತಹ ಜೀವಿತವನ್ನು ಕೊಡ್ತಾನೆ. ಅದು ನಿತ್ಯ ಜೀವ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಹೀಗೆ ನಿತ್ಯ ಜೀವ, ವಾಸ್ತವವಾಗಿರ್ತಕ್ಕಂಥ ಜೀವಿತವನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ನಾವು ಈ ಭೂಲೋಕದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು. ಹಾಗಾದರೆ ಆ ಕೆಲಸವೇ ಸುವಾರ್ತೆ ಸೇವೆ ಮಾಡತಕ್ಕಂಥದ್ದು, ಸಭಾಪಾಲನಾ ಸೇವೆ ಮಾಡುವಂಥದ್ದು. ವಿಶ್ವಾಸಿಗಳಾಗಿ ಬಂದಂತಹ ನಾವು ಕೇವಲ ವಿಶ್ವಾಸಿಗಳು ಮಾತ್ರವೇ ಆಗಿರದೆ ಯೇಸು ಕ್ರಿಸ್ತನ ಶಿಷ್ಯರಾಗಿ ದೇವರ ವಾಕ್ಯವನ್ನು ಕಲಿತುಕೊಂಡಂಥವರಾಗಿ ದೇವರ ವಾಕ್ಯವನ್ನು ನಾವು ಚೆನ್ನಾಗಿ ತಿಳಿದು ನಂತರ ನಾವು ಕೂಡ ಇತರರಿಗೆ ಉಪದೇಶ ಮಾಡಿ ಅನೇಕರನ್ನು ನಾವು ಕ್ರಿಸ್ತನ ಶಿಷ್ಯರಾಗಿ ಮಾಡಬೇಕು. ಅದನ್ನೇ ಯೇಸು ಸ್ವಾಮಿಯವರು ಮತ್ತಾಯನ ಸುವಾರ್ತೆ 28 ವಚನ 19ರಲ್ಲಿ ಹೇಳಿದ್ದಾರೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ, ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಂಡು ನಡೆಯುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದರು. ಆದ್ದರಿಂದ ನಾವೇನು ಮಾಡಬೇಕು? ದೇವರ ಕೆಲಸವನ್ನು ಮಾಡಬೇಕು. ಸರಿ, ಇದುವರೆಗೂ ನಮಗೆ ಅರ್ಥ ಆಗಿದ್ದರೆ ಇನ್ನು ದೇವರ ಕೆಲಸವನ್ನು ಮಾಡುವಂಥವರಿಗೆ ನನಗಾಗಲೇ ಹೇಳಿದಂತೆ ಸಮಾಜದಲ್ಲಿ ಏನಾದರೂ ಗೌರವ ಇದೆಯಾ ಅಂತ ಹೇಳುವಾಗ ಇಲ್ಲ ಪ್ರೇರೆ. ಅನೇಕ ಕಡೆಗಳಲ್ಲಿ ದೇವರ ಸೇವಕರು ಎಂಬುದಾಗಿ ಹೇಳುವಾಗ ಅವರನ್ನು ಕೀಳಾಗಿ ಕಾಣುವಂಥದ್ದನ್ನು ನಾವು ಗಮನಿಸ್ತೇವೆ. ಇವನಿಗೇನು ಕೆಲಸ ಸಿಕ್ಕಿಲ್ಲ, ಅದರಿಂದ ಈ ಕೆಲಸ ಮಾಡ್ತಾ ಇದ್ದಾನೆ, ಅಥವಾ ಇವರು ಸುಮ್ಮನೆ ಮನೆಗೂ ಹೋಗಿ ಅವರು
ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅಪಪ್ರಚಾರ ಮಾಡ್ತಕ್ಕಂಥವರ ಸಂಖ್ಯೆ ಇವತ್ತು ಸಮಾಜದಲ್ಲಿ ಎದ್ದೇಳ್ತದೆ. ಹೀಗೆ ದೇವರ ಸೇವೆಯನ್ನು ಮಾಡ್ತಕ್ಕಂಥವರನ್ನು ನೋಡಿ ಅವರನ್ನು ಕೀಳಾಗಿ ಕಾಣುವಂತಹದ್ದನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಹೌದು ಪ್ರೇರೆ, ಇದು ಪ್ರಾರಂಭದಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥ ಸಂಗತಿ. ಸತ್ಯವೇದ ಬೈಬಲಲ್ಲಿ ನಾವು ನೋಡುವುದಾದರೆ ದೇವರ ಸೇವೆಗೋಸ್ಕರ ದೇವರು ಆರಿಸಿಕೊಂಡಿರತಕ್ಕಂತಹ ಪ್ರವಾದಿಗಳನ್ನು, ಸುವಾರ್ತಿಕರನ್ನು ಅನೇಕರು ಹಿಂಸೆ ಪಡಿಸ್ತಾ ಬಂದರು. ಯೇಸು ಸ್ವಾಮಿಯವರು ಒಂದು ಕಡೆ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಿಂಸೆ ಪಡಿಸ್ತಾರೆ ಎಂಬುದಾಗಿ. ನೋಡೋಣ ಆ ಮಾತನ್ನು ಒಮ್ಮೆ ನಾವು ಓದ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 11 ಹಾಗೂ 12. ಮತ್ತಾಯ 5, 11, 12. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸಸ್ 11 and 12. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. ಆಮೇನ್. ಸಾಕ್ಷಾತ್ತು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳ್ತಾ ಇರ್ತಕ್ಕಂಥ ಮಾತುಗಳನ್ನು ಈಗ ನಾವು ಕೇಳಿಸ್ಕೊಂಡಿದ್ದೇವೆ. ಅವ್ರು ಏನು ಹೇಳ್ತಾ ಇದ್ದಾರೆ? ನನ್ನ ನಿಮಿತ್ತವಾಗಿ, ಅಂದರೆ ನನ್ನ ಹೆಸರಿಗಾಗಿ, ಅಥವಾ ನೀವು ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಿ ಎಂಬುದಾಗಿ ತಿಳಿದು ಜನರೇನು ಮಾಡ್ತಾರೆ? ನಿಮ್ಮನ್ನು ನಿಂದಿಸ್ತಾರೆ, ಹಿಂಸಿಸ್ತಾರೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಆಡ್ತಾರೆ. ಹೌದಾ? ಇದಾಗುತ್ತಾ? ಹೌದು ಪ್ರೇರೆ, ಖಂಡಿತ ಆಗುತ್ತೆ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿರ್ತಕ್ಕಂಥವನು, ಯೇಸುವನ್ನು ಹಿಂಬಾಲಿಸ್ತಕ್ಕಂಥವಳು ಎಂಬುದಾಗಿ ಗೊತ್ತಾದಾಗ ಜನರು ನಮ್ಮನ್ನೇನು ಮಾಡ್ತಾರೆ? ನಿಂದಿಸ್ತಾರೆ, ಹಿಂಸೆ ಪಡಿಸ್ತಾರೆ, ನಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹಾಡ್ತಾರೆ. ಇದು ಸಾಕ್ಷಾತ್ ಯೇಸು ಕ್ರಿಸ್ತರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ನೀವು ಭಯಪಡಬೇಡ್ರಿ ಅಥವಾ ನೀವು ದಿಗಲು ಪಡಬೇಡ್ರಿ. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? 12ನೇ ವಚನದಲ್ಲಿ ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಯಾಕೆ? ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಮುಂದೆ ಆತನು ಹೇಳ್ತಾ ಇದ್ದಾನೆ, ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದಿರಲ್ಲ ಎಂಬುದಾಗಿ. ಹೌದು ಪ್ರೇರೆ, ಪ್ರವಾದಿಗಳನ್ನು ಜನರು ಹಿಂಸೆ ಪಡಿಸಿದರು, ಸುವಾರ್ತೆ ಸಾರುವಂಥವರನ್ನು ಜನರು ಹಿಂಸೆ ಪಡಿಸಿದರು. ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಆ ರೀತಿಯಾಗಿ ಹಿಂಸೆ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಮೇಲೆ ಕೂಡ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸ್ತಾರೆ. ಆದರೆ ನೀವೇನು ಮಾಡಬಾರ್ದು? ಭಯಪಡಬಾರ್ದು, ನೀವು ನಾಚಿಕೆ ಪಡಬಾರ್ದು, ನೀವು ಧನ್ಯರು, ನೀವು ಸಂತೋಷ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗ್ತೈತೆ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಹಾಗಾದರೆ ಪ್ರೀತಿಯ ದೇವಚಂದ್ರಿ, ಯೇಸು ಸ್ವಾಮಿ ಲೋಕದಲ್ಲಿ ಬದುಕಿದ್ದಾಗ ಆತನು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಈ ಭೂಲೋಕದಲ್ಲಿ ದೇವರ ರಾಜ್ಯವನ್ನು ವಿಸ್ತರಣೆ ಮಾಡಿದಂಥ ಯೇಸು ಕ್ರಿಸ್ತನನ್ನು ಕೂಡ ಜನರು ಏನು ಮಾಡಿದರು? ಅಪಹಾಸ್ಯ ಮಾಡಿದರು. ಆತನ ಮೇಲೆ ಸುಳ್ಳು ಸುಳ್ಳು ಮಾತುಗಳನ್ನು ಹೇಳಿದರು. ಏನಂತ? ಈತನು ದೆವ್ವಗಳ ಒಡೆಯನೆಂಬುದಾಗಿ ಹೇಳಿದರು, ಮತ್ತು ಈತನು ಪಾಪಿಗಳ ಸ್ನೇಹಿತನು ಎಂಬುದಾಗಿ ಹೇಳಿದರು, ಈತನು ಕುಡುಕನು ಎಂಬುದಾಗಿ ಹೇಳಿದರು, ಮತ್ತು ಈತನು ಹೊಟ್ಟೆ ಬಾಕನು ಎಂಬುದಾಗಿ ಹೇಳಿದರು. ಗಮನಿಸಿ, ಪರಿಶುದ್ಧನಾದಂತಹ ಯೇಸು ಕ್ರಿಸ್ತನನ್ನು ಹಿಡಿದು ಈತನು ಪಾಪಿಗಳ ಮಿತ್ರನೆಂಬುದಾಗಿ, ಮತ್ತು ಈತನು ದೆವ್ವ ಹಿಡಿದಂಥವನೆಂಬುದಾಗಿ, ಈತನು ಹೊಟ್ಟೆ ಬಾಕನೆಂಬುದಾಗಿ ಹೇಳಿದರು. ಯೇಸು ಕ್ರಿಸ್ತನಿಗೆ ಆ ಥರ ಹೇಳಿದ್ರೆ ಇನ್ನಿವತ್ತು ಸಮಾಜದಲ್ಲಿ ಜನ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ನಮ್ಮನ್ನು ಕೂಡ ಅವರು ಹೇಳ್ತಾರೆ. ಇದೆಲ್ಲ ಯೇಸು ಕ್ರಿಸ್ತನಿಗೆ ಗೊತ್ತಿದ್ದರೂ ಕೂಡ ಆತನು ಸುವಾರ್ತೆಯನ್ನು, ಸೇವೆಯನ್ನು, ದೇವರ ರಾಜ್ಯದ ವಿಸ್ತರಣೆಯನ್ನು ಮಾಡಿದ್ರೆ. ಆ ಮಾತನ್ನು ನಾವು ಈ ಸಮಯದಲ್ಲಿ ಓದ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯದ ವಚನ 17ರಿಂದ 19. ಮತ್ತಾಯ 20ನೇ ಅಧ್ಯಾಯ ವಚನ 17ರಿಂದ 19. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಮ್ಯಾಥ್ಯೂ ಚಾಪ್ಟರ್ 20 ವರ್ಸಸ್ 17 to 19. ಯೇಸು ಯೆರೂಸಲೇಮಿಗೆ ಹೋಗುತ್ತಿರುವಾಗ 12 ಮಂದಿ ಶಿಷ್ಯರನ್ನು ಒತ್ತಟ್ಟಿಗೆ ಕರೆದುಕೊಂಡು ದಾರಿಯಲ್ಲಿ ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ, ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡುಕೊಡುವವರು. ಅವರು ಅವನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಅಪಹಾಸ್ಯ ಮಾಡುವುದಕ್ಕೂ, ಕೊರಡೆಗಳಿಂದ ಹೊಡೆಯುವುದಕ್ಕೂ, ಶಿಲುಬೆಗೆ ಹಾಕುವುದಕ್ಕೂ ಅನ್ಯರ ಕೈಗೆ ಒಪ್ಪಿಸುವರು. ಅವನು ಸತ್ತ 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡುವವನು ಎಂದು ಹೇಳಿದನು. ಆಮೇನ್. ಯೇಸು ಸ್ವಾಮಿಯವರು ಶಿಷ್ಯರ ಜೊತೆಯಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ,
ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರ ಶಾಸ್ತ್ರಗಳ ಕೈಗೆ ಒಪ್ಪಿಸಿಕೊಡ್ತಾರೆ. ಅವರು ಆತನನ್ನು ಮರಣದಂಡನೆ ವಿಧಿಸಿ ಅಪಹಾಸ್ಯ ಮಾಡುವುದಕ್ಕೂ, ಕೊರಡೆಗಳನ್ನು ಒಡೆಯುವುದಕ್ಕೂ, ಶಿಲುಬೆಗೆ ಹಾಕುವುದಕ್ಕೂ ಅನ್ಯರ ಕೈಗೆ ಒಪ್ಪಿಸುವರು. ಇದು ಯೇಸು ಸ್ವಾಮಿಗೆ ಮೊದಲೇ ಗೊತ್ತಿತ್ತು. ತನ್ನ ಬಗ್ಗೆ ಜನ ಈ ರೀತಿಯಾಗಿ ಆತನಿಗೆ ಕಷ್ಟ ಕೊಡ್ತಾರೆ, ಕೊರಡೆಗಳಿಂದ ಹೊಡಿತಾರೆ, ಅಪಹಾಸ್ಯ ಮಾಡ್ತಾರೆ, ಆತನ ಮೇಲೆ ಉಗುಳುತ್ತಾರೆ, ಆತನ ಗಡ್ಡವನ್ನು ಕೀಳ್ತಾರೆ, ಮುಖಕ್ಕೆ ಗುದ್ದುತ್ತಾರೆ, ತಲೆ ಮೇಲೆ ಮುಳ್ಳಿನ ಕಿರೀಟ ಇಡ್ತಾರೆ, ಪಕ್ಕೆಯಲ್ಲಿ ಬರ್ಜಿಯಿಂದ ತಿವಿತಾರೆ, ಆ ಭಾರವಾದಂಥ ಶಿಲುಬೆಯನ್ನು ಆತನ ಮೇಲೆ ಹೊರಿಸ್ತಾರೆ. ಇದೆಲ್ಲ ಯೇಸು ಸ್ವಾಮಿಗೆ ಮುಂಚೆನೇ ಗೊತ್ತಿತ್ತಾ? ಖಂಡಿತ ಪ್ರೇರೆ, ಮುಂಚೆನೇ ಗೊತ್ತಿತ್ತು. ಅದೆಲ್ಲ ಗೊತ್ತಿದ್ದರೂ ಕೂಡ ಯೇಸು ಸ್ವಾಮಿಯವರು ಸೇವೆಯನ್ನು ಮಾಡಿದರು. ಪ್ರೇರೆ, ನಮಗೂ ಕೂಡ ದೇವರ ಸೇವೆಯನ್ನು ಮಾಡುವಂಥವರಿಗೆ ಮತ್ತು ವಿಶ್ವಾಸಿಗಳಾಗಿ ಬದುಕುವಂಥವ್ರಿಗೆ ನಮಗೂ ಕೂಡ ಈ ಲೋಕದಲ್ಲಿ ಏನಿದೆ, ಕಷ್ಟವಿದೆ, ನಮಗೂ ಕೂಡ ಬಾಧೆಗಳಿದೆ, ನಮಗೂ ಕೂಡ ಶ್ರಮೆಗಳಿದೆ. ಆದರೆ ನಾವು ಸೋತು ಹೋಗಬಾರ್ದು, ನಾವು ಹಿಂದಕ್ಕೆ ಹೋಗಬಾರ್ದು. ಯೇಸು ಕ್ರಿಸ್ತರು ಕೂಡ ಈ ಭೂಲೋಕದಲ್ಲಿ ಆತನು ಜೀವಿಸಿದಂತಹ ದಿನಗಳಲ್ಲಿ ಆತನು ತಂದೆಯನ್ನು ನೋಡಿ ಹೀಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಯೇಸು ಸ್ವಾಮಿಯವರು ಮಾಡ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾವು ಈ ಸಮಯದಲ್ಲಿ ಓದ್ಕೊಂಡು ಬರೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನ. ದ Epistle of Hebrews chapter 5 verse 7. Hebrews chapter 5 verse 7. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಓಕೆ, ಥ್ಯಾಂಕ್ ಯು ಮಾ. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿ ನಿಮಿತ್ತ ಕೇಳಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತರು ತಾನು ಹೊಂದಬೇಕಾಗಿರತಕ್ಕಂಥ ಶ್ರಮೆ, ತಾನು ಅನುಭವಿಸಬೇಕಾಗಿರ್ತಕ್ಕಂಥ ಸಂಕಟ, ಹಿಂಸೆ ಇದೆಲ್ಲವೂ ಕೂಡ ಆತನಿಗೆ ಗೊತ್ತಿತ್ತು. ಅದರಿಂದ ಆತನಿಗೆ ಗೊತ್ತಾದಾಗ ದೇವರ ಹತ್ರ ಕೇಳ್ತಾನೆ, ಕರ್ತನೇ, ಇಂತಹ ಶ್ರಮೆ ನನಗೆ ಅನುಭವಿಸ್ಲಿಕ್ಕೆ ಹೋಗ್ತಾ ಇದೆಯಲ್ಲಪ್ಪ ಎಂಬುದಾಗಿ ಆತನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ದ. ಮತ್ತು ಆತನು ಅದರಿಂದ ಹಿಂದಕ್ಕೆ ಹೋಗಿಬಿಡಲಿಲ್ಲ. ನಾವು ಆದರೆ ಏನು ಮಾಡ್ತೇವೆ, ನಮಗೆ ಕಷ್ಟ ಬರುತ್ತೆ ಅಂತ ಗೊತ್ತಾಗ ನಾವೇನು ಮಾಡ್ತೇವೆ, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಯೇಸು ಸ್ವಾಮಿಯವರು ಕಷ್ಟ ಬರುತ್ತೆ ಎಂಬುದಾಗಿ ಗೊತ್ತಿದ್ದರೂ ಕೂಡ ಕಷ್ಟವನ್ನು ಅನುಭವಿಸ್ಲಿಕ್ಕೆ ಹೋದರು. ಹೌದು ಪ್ರೇರೆ, ದೇವರ ಮಕ್ಕಳಲ್ಲಿರಬೇಕಾದಂತಹ ಒಂದು ಗುಣ ಏನಂತಂದರೆ, ನಮಗೆ ಕಷ್ಟ ಬರುತ್ತೆ ಎಂಬುದಾಗಿ ಗೊತ್ತಾದಾಗ ನಾವು ಕಷ್ಟದಿಂದ ಹಿಂದಕ್ಕೆ ಹೋಗಬಾರ್ದು. ಬದಲಾಗಿ ನಾವು ಕಷ್ಟವನ್ನು ಎದುರುಗೊಳ್ಳಬೇಕು ಮತ್ತು ಕಷ್ಟವನ್ನು ನಾವು ಅನುಭವಿಸಬೇಕು. ಹಾಗೆ ನಾವು ಕಷ್ಟವನ್ನು ಅನುಭವಿಸಿದಾಗಲೇ ದೇವರು ನಮಗೆ ಪ್ರತಿಫಲವನ್ನು, ದೇವರು ನಮಗೆ ಜಯವನ್ನು ಕೊಡುವಂಥವರಾಗಿದ್ದಾರೆ. ಹಾಗಾದರೆ ಇದು ಪ್ರವಾದಿಗಳ ವಿಷಯದಲ್ಲಿ ನೆರವೇರಿತು, ಯೇಸು ಕ್ರಿಸ್ತನ ವಿಷಯದಲ್ಲಿ ನೆರವೇರಿತು. ಈಗ ಶಿಷ್ಯರ ಜೀವಿತಕ್ಕೆ ನಾವು ಬರೋಣ. ಯೇಸು ಕ್ರಿಸ್ತನ ಹಿಂಬಾಲಕರಲ್ಲಿ ಅತಿ ಪ್ರಾಮುಖ್ಯನು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಸುಮಾರು 13 ಪತ್ರಿಕೆಗಳನ್ನು ಬರೆದಿರ್ತಕ್ಕಂಥ ಒಬ್ಬ ಭಕ್ತನಿದ್ದಾನೆ. ಅನೇಕ ಕಡೆಗಳಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿ ಅನೇಕ ಜನರನ್ನು ಯೇಸು ಕ್ರಿಸ್ತನ ಬಳಿಗೆ ನಡೆಸಿದಂಥವನು. ಮೊದಲು ಯೇಸು ಕ್ರಿಸ್ತನನ್ನು ಕಂಡುಕೊಂಡಂಥವರನ್ನು, ಯೇಸುವನ್ನು ಹಿಂಬಾಲಿಸ್ತಕ್ಕಂಥವರನ್ನು ನೋಡಿದ್ರೆ ಸಾಕು ಅವರನ್ನು ಹೊಡೆಯುತ್ತಾ ಇದ್ದಂಥವನು, ಅವರನ್ನು ಸೆರೆಮನೆಗೆ ಹಾಕ್ತಾ ಇದ್ದಂಥವನು ಮತ್ತು ಅವರ ಕೊಲೆಗೆ ಸಮ್ಮತಿ ಕೊಡ್ತಾ ಇದ್ದಂತಹ ಒಬ್ಬ ಯವನಸ್ಥನು ಸೌಲನು. ಆ ಸೌಲನು ದಮಸ್ಕದ ದಾರಿಯಲ್ಲಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡ ಮೇಲೆ ಆತನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಆತನು ತೀರ್ಮಾನಿಸ್ತಾನೆ. ಆತನ ಹೆಸರೇ ಪೌಲ. ಆ ಪೌಲನು ಒಂದು ಮಾತನ್ನು ಹೇಳ್ತಾನೆ. ಆ ಪೌಲನ ಮಾತನ್ನು ನಾವು ಈ ಸಂದರ್ಭದಲ್ಲಿ ಓದ್ಕೊಂಬರೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯೇ. ಆಮೇನ್. ಗಮನಿಸಿ, ಇಲ್ಲಿ ಪೌಲ ಹೇಳ್ತಾ ಇದ್ದಾರೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಏನ್ರಿ ಇದು ಶಿಲುಬೆಗೆ ಹಾಕಿಸಿಕೊಳ್ಳುವಂಥದ್ದು ಅಂದರೆ, ದಿನಾಗಲೂ ನಾನು ಬಾಧೆಯನ್ನು ಅನುಭವಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತನು ಶಿಲುಬೆ ಹೊತ್ತಿದ್ದು ಒಂದು ದಿನ. ಕ್ರೈಸ್ತರು ದೇವರ ಮಕ್ಕಳು ಶಿಲುಬೆಯನ್ನು ಹೊರಬೇಕಾಗಿರುವಂಥದ್ದು ಯಾವಾಗ ಹೇಳ್ರಿ? ಒಂದು ದಿನನ, ಗುಡ್ ಫ್ರೈಡೆ ದಿವಸನ. ಕೆಲವು ಚರ್ಚ್ಗಳಲ್ಲಿ ಗುಡ್ ಫ್ರೈಡೆ ಬಂದರೆ ಅವ್ರೇನು ಮಾಡ್ತಾರೆ,
ಒಂದು ಶಿಲುಬೆಯ ಆಕೃತಿಯನ್ನು ಮಾಡಿಕೊಂಡು ದಾರಿಗಳಲ್ಲಿ ಅವರು ಎತ್ಕೊಂಡು ಹೋಗ್ತಾ ಇರ್ತಾರೆ. ತೆಂಗಿನ ಗರಿಗಳಲ್ಲಿ, ಕೆಲವರು ಮರದಲ್ಲಿ ಆ ಶಿಲುಬೆಯ ಆಕಾರವನ್ನು ಮಾಡಿಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಗಮನಿಸ್ರಿ, ನಾವು ಕ್ರೈಸ್ತರು ಅಥವಾ ದೇವರ ಮಕ್ಕಳ ಅಂತವರು ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕಾಗಿರುವಂಥದ್ದು ಕೇವಲ ಗುಡ್ ಫ್ರೈಡೆ ದಿವಸ ಅಲ್ಲ, ಬದಲಾಗಿ ನಾವು ನಮ್ಮ ಜೀವಿತದ ಪ್ರತಿ ದಿವಸವೂ ಕೂಡ ಶಿಲುಬೆಯನ್ನು ಹೊತ್ಕೊಂಡು ಹೋಗಬೇಕು. ಇದರ ಅರ್ಥ ಏನು? ಪ್ರತಿ ದಿವಸ ನಾವು ಯಾವುದಾದ್ರೂ ಒಂದು ಶಿಲುಬೆಯನ್ನು ನಮ್ಮ ಕೈಲಿಟ್ಕೊಂಡು ಓಡಾಡಬೇಕಂತಲ್ಲ, ಅಲ್ಲ. ಶಿಲುಬೆ ಶ್ರಮೆಗಳಿಗೆ, ಶಿಲುಬೆ ಕಷ್ಟಕ್ಕೆ, ಶಿಲುಬೆ ಶ್ರಮೆಗಳಿಗೆ, ಶಿಲುಬೆ ಅವಮಾನಕ್ಕೆ, ಶಿಲುಬೆ ನಿಂದೆಗೆ ಅದು ಗುರುತಾಗಿದೆ. ಈ ಒಂದು ಅವಮಾನವನ್ನು, ಕಷ್ಟವನ್ನು, ನಿಂದೆಯನ್ನು, ಬಾಧೆಯನ್ನು ನಾವು ಪ್ರತಿ ದಿವಸವೂ ಕೂಡ ಹೊತ್ತುಕೊಂಡು ನಾವು ಈ ಪ್ರಪಂಚದಲ್ಲಿ ನಡೆಯಬೇಕಾಗಿದೆ. ಇದೇ ಪೌಲ ಭಕ್ತನು ಇನ್ನೊಂದು ಕಡೆ ಹೇಳ್ತಾನೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಗಮನಿಸ್ರಿ, ಭಕ್ತನಾದಂಥ ಪೌಲನ ಮಾತನ್ನು ನೋಡುವಾಗ ಆತನು ಹೇಳ್ತಾ ಇದ್ದಾನೆ, ನನಗೆ ಬದುಕುವುದಂದರೆ ನಾನು ಕ್ರಿಸ್ತನಿಗೋಸ್ಕರನೇ ಬದುಕ್ತೇನೆ. ಒಂದು ವೇಳೆ ನನಗೆ ಸಾವು ಬದುಕುತ್ತಾ ಅದು ನನಗೆ ಲಾಭ ಅಂತ ಹೇಳ್ತಾ ಇದ್ದಾನೆ. ಏನ್ರಿ ಸಾವು ಅಂದರೆ ಯಾರಿಗಾದ್ರೂ ಲಾಭನಾ? ತುಂಬ ಸಾರಿ ಯಾರಾದರೂ ಸತ್ತೋದಾಗ ನಾವೇನು ಮಾಡ್ತೇವೆ? ಅಯ್ಯೋ ನಮಗೆ ತುಂಬ ನಷ್ಟ ಆಗಿಬಿಡ್ತು, ಇಂಥವ್ರು ತೀರು ಹೋಗಿಬಿಟ್ರು, ನಮ್ಮ ಮನೆಗೆ ಅವರು ಆಧಾರವಾಗಿದ್ದರು, ನಮ್ಮ ಮನೆಯನ್ನು ಇಲ್ಲಿ ತನಕ ಚೆನ್ನಾಗಿ ನಡೆಸ್ತಾ ಬಂದರು, ನಮ್ಮನ್ನೆಲ್ಲರನ್ನೂ ಕೂಡ ಅವರು ಸಾಕ್ತಾ ಬಂದರು, ಈಗ ಅವರು ಸತ್ತು ಹೋಗಿದ್ದಾರೆ, ಈಗ ಅವರು ತೀರು ಹೋಗಿದ್ದಾರೆ, ಇದು ನಮಗೆ ತುಂಬ ದುಃಖ, ನೋವನ್ನು ಉಂಟು ಮಾಡಿದೆ ಎಂಬುದಾಗಿ ನಾವು ಅನೇಕ ಸಾರಿ ಹೇಳ್ತೇವೆ. ಕ್ರೈಸ್ತ ಕುಟುಂಬಗಳಲ್ಲಿ ಕೂಡ ಯಾರಾದರೂ ಸತ್ತರೆ ಅವರ ಕುರಿತು ತುಂಬ ಅಳ್ತಾ ಇರ್ತಾರೆ, ದುಃಖ ಪಡ್ತಾ ಇರ್ತಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ಭಕ್ತನ ಹೇಳ್ತಾ ಇದ್ದಾನೆ, ನನಗೆ ಸಾವು ಬಂದರೆ ಅದರ ಲಾಭ ಅಂತ ಹೇಳ್ತಾನೆ. ಯಾಕಿರಬಹುದು? ಯಾಕಂದರೆ ಈ ಭೂಲೋಕದಲ್ಲಿ ಅವಾಸ್ತವವಾದಂತಹ ಈ ಜೀವಿತದಲ್ಲಿ ಇರುವುದಕ್ಕಿಂತಲೂ ಇಲ್ಲಿಂದ ಸತ್ತು ದೇವರ ಬಳಿಗೆ ಹೋಗಿ ವಾಸ್ತವವಾದ ಶಾಶ್ವತವಾಗಿರ್ತಕ್ಕಂಥ ಜೀವಿತದಲ್ಲಿ ಇರುವಂಥದ್ದು ಒಳ್ಳೆಯದು. ಅದಕ್ಕೆ ಆ ಒಂದು ವಿಷಯ ಅರ್ಥವಾಗಿರ್ತಕ್ಕಂತಹ ಭಕ್ತನ ಅಂತ ಪೌಲನು ಹೇಳ್ತಾ ಇದ್ದಾನೆ, ಈ ಭೂಲೋಕದಲ್ಲಿ ನಾನು ಬದುಕಿದ್ರೆ ಕ್ರಿಸ್ತನಿಗೋಸ್ಕರ ಬದುಕ್ತೇನೆ. ಒಂದು ವೇಳೆ ಕ್ರಿಸ್ತನ ನಿಮಿತ್ತವಾಗಿ ನನಗೆ ಮರಣ ಬರುತ್ತಾ ಅದು ನನಗೆ ಲಾಭ ಅಂತ ಹೇಳ್ತಾ ಇದ್ದಾರೆ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಪ್ರೇರೆ ಈ ಸಭೆಯಲ್ಲಿ ಮತ್ತು ನೆಟ್ ಮೂಲಕವಾಗಿ ಕೇಳಿಸ್ಕೊಳ್ತಾ ಇರ್ತಕ್ಕಂಥವರು ಗಮನಿಸ್ರಿ, ಈ ಭೂಲೋಕದಲ್ಲಿ ನಾವು ಕ್ರಿಸ್ತನ ಕೆಲಸವನ್ನು ಮಾಡಿ, ದೇವರ ಸೇವೆಯನ್ನು ಮಾಡಿ, ಒಂದು ವೇಳೆ ನಮಗೆ ಮರಣ ಬಂದರೆ ಖಂಡಿತವಾಗಿಯೂ ಅದು ನಮಗೆ ಲಾಭವೇ ಹೊರತು ಅದು ನಮಗೆ ಮರಣ, ಅದು ಶಾಪವಲ್ಲ ಎಂಬುವಂಥ ವಿಚಾರವನ್ನು ನಾವು ಈ ಸಮಯದಲ್ಲಿ ಗಮನಿಸಬೇಕು. ಇದು ಅಪೋಸ್ತಲರ ಜೀವಿತದಲ್ಲಿ ಅಥವಾ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದಂಥ ಶಿಷ್ಯರ ಜೀವಿತದಲ್ಲಿ ನೆರವೇರಿತು. ಈಗ ನಮ್ಮ ಜೀವಿತಕ್ಕೆ ಅಥವಾ ನಮ್ಮ ವಿಷಯಕ್ಕೆ ನಾವು ಬರೋದಾದರೆ ಇದೇ ಪೌಲ ಭಕ್ತನು ಒಂದು ಮಾತನ್ನು ಹೇಳ್ತಾನೆ. ಆ ಮಾತನ್ನು ಓದ್ಕೊಂಬರೋಣ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಚನ. 2 ತಿಮೋತಿ 3:12, 2 ತಿಮೋತಿ 3:12. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಆಮೇನ್. ಗಮನಿಸ್ರಿ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವಂಥವರೆಲ್ಲರೂ ಕೂಡ ಏನಾಗ್ತಾರೆ? ಹಿಂಸೆಗೊಳಗಾಗ್ತಾರೆ. ಪ್ರೇರೆ, ಈ ಮಾತಿನ ಅರ್ಥವೇನೆಂದರೆ, ಯಾರೆಲ್ಲ ನಾನು ಭಕ್ತನಾಗಿ ಬದುಕಬೇಕು, ಭಕ್ತಳಾಗಿ ಬದುಕಬೇಕೆಂಬುದಾಗಿ ತೀರ್ಮಾನ ಮಾಡಿ ಅದರಿಂದ ನಡೆದುಕೊಳ್ತಾ ಭಕ್ತಿಯ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೋ ಅಂಥವರೆಲ್ಲರೂ ಕೂಡ ಹಿಂಸೆಗಳು ಒಳಗಾಗ್ತಾರೆ. ಅಂದರೆ ಲೋಕವು ನಮ್ಮನ್ನು ಹಿಂಸೆ ಪಡಿಸ್ತೈತೆ, ಲೋಕವು ನಮ್ಮನ್ನು ಬಾಧೆ ಪಡಿಸ್ತೈತೆ. ಹೌದು ಪ್ರೇರೆ, ನಾವು ಲೋಕದಲ್ಲಿದ್ದಾಗ ಹೇಗೆ ಬೇಕಾದರೂ ಬದುಕ್ಬೋದಾಗಿತ್ತು, ತಿನ್ನಬಹುದಾಗಿತ್ತು, ಕುಡಿಯಬಹುದಾಗಿತ್ತು, ಸುಖ ಪಡ್ಬೋದಾಗಿತ್ತು, ಇವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೆವು. ಆದರೆ ಯೇಸು ಕ್ರಿಸ್ತನ ಕಡೆಗೆ ಬಂದಾಗ ನಮಗೆ ಅನೇಕ ನಿಯಮಗಳಿದ್ದಾವೆ, ಅನೇಕ ಕಟ್ಟುಪಾಡುಗಳಿದ್ದಾವೆ. ಇಲ್ಲಿಗೆ ಹೋಗಬಾರ್ದು, ಇಂಥದನ್ನು ಮಾಡಬಾರ್ದು, ಇಂಥದನ್ನು ತಿನ್ನಬಾರ್ದು, ಇಂಥದನ್ನು ಕುಡಿಯಬಾರ್ದು ಎಂಬುದಾಗಿ ಅನೇಕ ವಿಚಾರಗಳು ನಮಗೆ ನಿರ್ಬಂಧಗಳಿರ್ತವೆ. ಆದ್ದರಿಂದಲೇ ಪ್ರೇರೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಬದುಕುವುದಕ್ಕೆ ಮನಸ್ಸು ಮಾಡುವಂಥವರೆಲ್ಲರಿಗೂ ಕೂಡ ಏನಿದೆ? ಹಿಂಸೆ ಇದೆ. ಆದರೆ ಭಯಪಡಬೇಡ್ರಿ. ಆ ಹಿಂಸೆಗಳ ಮಧ್ಯದಲ್ಲಿ ದೇವರು ನಮಗೆ ಕೃಪೆಯನ್ನು ತೋರಿಸ್ತಾರೆ. ಆ ಹಿಂಸೆಗಳ ಮಧ್ಯದಲ್ಲಿ ದೇವರು ನಮಗೆ ತನ್ನ ಸಹಾಯವನ್ನು ಮಾಡುವಂಥವರಾಗಿದ್ದಾರೆ. ಪ್ರೀತಿಯ ದೇವಚಂದ್ರೆ, ಈ ರೀತಿಯಾಗಿ ಕೆಲವೊಮ್ಮೆ ಹಿಂಸೆಗಳು ಅಧಿಕವಾಗಿ, ಕೆಲವೊಮ್ಮೆ ಅವು ನಮಗೆ ಶಾರೀರಿಕವಾಗಿ ನಷ್ಟವನ್ನು ಉಂಟು ಮಾಡಬಹುದು. ಕೆಲವರು ನಮ್ಮನ್ನು ಒಡೆಯಬಹುದು, ನಮ್ಮನ್ನು ಬೈಬೋದು, ನಮ್ಮನ್ನು ನಿಂದಿಸಬಹುದು, ನಮ್ಮನ್ನು ಸೆರೆಮನೆಗಳಿಗೆ ಹಾಕ್ಬೋದು, ಕೆಲವೊಮ್ಮೆ ಕೊಂದು ಹಾಕಲೂಬಹುದು. ಭಕ್ತರು ಬೈಬಲಲ್ಲಿ ಅನೇಕರನ್ನು ಈ ರೀತಿಯಾಗಿ ಮಾಡಿದ್ದಾರೆ ಪ್ರೇರೆ. ಜನರು
ಭಕ್ತರು ಕ್ರಿಸ್ತನಿಗೋಸ್ಕರ, ದೇವರಿಗೋಸ್ಕರ ತಮ್ಮ ಪ್ರಾಣಗಳನ್ನು ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ಈ ಭೂಲೋಕದಲ್ಲಿ ನಮಗೆ ಪ್ರಾಣ ಹೋದರೂ ಕೂಡ ನಮಗೆ ಪರಲೋಕದಲ್ಲಿ ಜೀವ ಇದೆ. ಆ ದೇವರು ನಮಗೆ ಜೀವವನ್ನು, ಅದು ವಾಸ್ತವವಾದಂಥ ಜೀವಿತವನ್ನು ಕೊಡ್ತಾರೆ ಎಂಬುದಾಗಿ ಹೇಳಿದಂಥ ಭಕ್ತರು ಈ ಲೋಕದಲ್ಲಿ ದೇವರಿಗೋಸ್ಕರ ಸಾಯುವುದಕ್ಕೆ ತುಂಬ ಸಂತೋಷವಾಗಿ ಅವರು ಒಪ್ಪಿಕೊಂಡ್ರು. ಇವತ್ತು ಸಾವಂದ್ರೆ ಯಾರಿಗೆ ಭಯ ಇರಬೇಕು ಗೊತ್ತಾ? ಈ ಲೋಕದಲ್ಲಿ ದೇವರಿಗೋಸ್ಕರ ಏನು ಮಾಡದೇ ಇರತಕ್ಕಂಥವ್ರಿಗೆ, ದೇವರನ್ನು ನಂಬದೇ ಇರತಕ್ಕಂಥವ್ರಿಗೆ ಈ ಲೋಕದಲ್ಲಿ ಸಾವಂದ್ರೆ ಭಯವೇ ಹೊರತು, ದೇವರನ್ನು ನಂಬಿ ದೇವರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ, ದೇವರಿಗೋಸ್ಕರ ಸೇವೆ ಮಾಡಿರ್ತಕ್ಕಂಥ ಯಾರಿಗೂ ಕೂಡ ಸಾವಂದ್ರೆ ಭಯ ಇರಬಾರ್ದು. ಯಾಕೆ ಗೊತ್ತಾ? ಇಲ್ಲಿ ಸತ್ತರೆ ದೇವರ ಬಳಿಯಲ್ಲಿ ಇರ್ತಾನೆ. ಇಲ್ಲಿ ಸತ್ತರೆ ದೇವರು ನಾನು ಮಾಡಿರ್ತಕ್ಕಂಥ ಕೆಲಸಗಳನ್ನು ಆತನು ಗಮನಿಸಿ ನನಗೆ ತನ್ನ ರಾಜ್ಯವನ್ನು ಆತನು ಕೊಡುವಂಥವನಾಗಿದ್ದಾನೆ. ಆತನ ಸೇವೆಯಲ್ಲಿ ನಾನು ಪಟ್ಟಿರ್ತಕ್ಕಂಥ ಪ್ರಯಾಸಕ್ಕೆ ದೇವರು ನನಗೆ ಪ್ರತಿಫಲವನ್ನು ಕೊಡ್ತಾನೆ ಎಂಬುದಾಗಿ ಹೇಳಿ, ಪ್ರೀತಿಯ ದೇವಜನರೇ, ನಾವು ಸಾವಿಗೆ ಹೆದರದೆ ನಾವು ಸಂತೋಷವಾಗಿ ಅದನ್ನು ಸ್ವೀಕಾರ ಮಾಡುವಂಥವರಾಗಿರಬೇಕು. ಕೆಲವು ದುಷ್ಟರಿದ್ದಾರೆ ಈ ಪ್ರಪಂಚದಲ್ಲಿ. ದೇವರ ಸೇವೆಗೆ ಕೆಲಸ ಮಾಡುವಂಥವರನ್ನು, ದೇವರ ಸೇವೆ ಮಾಡುವಂಥವರನ್ನು ಗುರುತಿಡಿದು ಅವರನ್ನು ನಿಂದಿಸುವಂಥ, ಅವರನ್ನು ಅಪಮಾನ ಮಾಡುವಂತಹ, ಅವ್ರ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ, ಅವರ ಬಗ್ಗೆ ಗೇಲಿ ಮಾಡುವಂಥ, ಅವರ ಬಗ್ಗೆ ಹಾಸ್ಯ ಮಾಡುವಂಥ, ಸಾಧ್ಯವಾದರೆ ಅವರನ್ನು ಕೊಂದು ಹಾಕತಕ್ಕಂತಹ ಕೆಲಸಗಳು ಮಾಡ್ತಕ್ಕಂತಹ ದುರುಳರು, ದುಷ್ಟರು ಇವತ್ತು ಪ್ರಪಂಚದಲ್ಲಿ ಅಧಿಕವಾಗ್ತಾ ಇದ್ದಾರೆ. ಪ್ರೀತಿಯ ದೇವಚಂದ್ರೇ, ಗಮನಿಸಿ, ಇದೇನು ಹೊಸದಲ್ಲ. ಕ್ರೈಸ್ತರನ್ನು ಕೊಲ್ಲುತಕ್ಕಂಥದ್ದು, ಕ್ರೈಸ್ತರನ್ನು ಹಾಳು ಮಾಡ್ತಕ್ಕಂಥದ್ದು, ದೇವರ ಮಕ್ಕಳನ್ನು ಹಿಂಸೆ ಪಡಿಸ್ತಕ್ಕಂಥದ್ದು ಇದೇನು ಹೊಸದಲ್ಲ. ಪ್ರಾರಂಭದಿಂದಲೂ ಕೂಡ ಇದು ನಡೆದುಕೊಂಡು ಬಂದಿದೆ. ಇವತ್ತು ಕೂಡ ನಡೀತಾ ಇರ್ತೈತೆ, ಇನ್ನು ಮುಂದೆ ಕೂಡ ನಡೀತಿದೆ. ಆದರೆ ಒಂದನ್ನು ಗಮನಿಸ್ರಿ, ದೇವರ ಸೇವೆಯಲ್ಲಿ ನಮಗೆ ಬರ್ತಕ್ಕಂಥ ಮರಣ ಅದು ವರವೇ ಹೊರತು ಅದು ಶಾಪವಲ್ಲ. ನೋಡಿ, ಯೋಹಾನನ ಒಂದು ಮಾತನ್ನು ಹೇಳ್ತಾನೆ, ಆ ಮಾತನ್ನು ಓದ್ಕೊಂಬರೋಣ. ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನ. ಫಸ್ಟ್ ಎಪಿಸ್ಟಲ್ ಆಫ್ ಸೇಂಟ್ ಜಾನ್ ಚಾಪ್ಟರ್ 3 ವರ್ಸಸ್ 16. 1 ಯೋಹಾನ 3:16. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಆಮೇನ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರ ಪ್ರೀತಿ ಇಂಥದ್ದೆಂಬುದಾಗಿ ನಮಗೆ ಗೊತ್ತಾಗಿದೆ. ಹಾಗಾದರೆ ದೇವರ ಪ್ರೀತಿಯನ್ನು ತಿಳ್ಕೊಂಡಿರ್ತಕ್ಕಂಥ ನಾವು ಕೂಡ ಏನು ಮಾಡಬೇಕು? ನಮ್ಮ ಸಹೋದರರಿಗೋಸ್ಕರ ಪ್ರಾಣವನ್ನು ಕೊಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೇರೆ, ಪ್ರಾಣ ಕೊಟ್ಟರೆ ನಮಗೆ ದೇವರ ಬಳಿಯಲ್ಲಿ ಅದನ್ನು ದೊರಕಿಸಿಕೊಳ್ತೇವೆ. ಈ ಲೋಕದಲ್ಲಿ ನಾವು ದೇವರಿಗೋಸ್ಕರ ಪ್ರಾಣ ಕೊಟ್ಟಾಗ ಪರಲೋಕದಲ್ಲಿ ವಾಸ್ತವವಾದಂಥ ಜೀವಿತವನ್ನು ದೇವರು ನಮಗೆ ಕೊಡುವಂಥವರಾಗಿದ್ದಾರೆ. ಆದ್ದರಿಂದ ಈ ಜೀವಿತದಲ್ಲಿ ನಮ್ಮ ದೇವರ ಸೇವೆಯಲ್ಲಿ ನಮಗೆ ಬರತಕ್ಕಂಥ ಮರಣ ಅದು ಶಾಪವಲ್ಲ, ಬದಲಾಗಿ ಅದು ವರ. ಅನೇಕ ಜನರು ಈ ರೀತಿಯಾಗಿ ಅಂದ್ಕೊಳ್ತಾರೆ, ಅಯ್ಯೋ ಈತನಿಗಿಂತ ಸಾವು ಬಂದುಬಿಡ್ತು, ಈತನು ಈ ರೀತಿಯಾಗಿ ಸತ್ತು ಹೋದ, ಈತನು ಏನು ಮಾಡಿದ್ನೋ, ಏನು ತಪ್ಪು ಮಾಡಿದ್ದನೋ, ಏನು ಪಾಪ ಮಾಡಿದ್ದನೋ ಎಂಬುದಾಗಿ ಸತ್ತ ಮೇಲೆ ಕೂಡ ಆ ವ್ಯಕ್ತಿಯನ್ನು ದೂಷಿಸ್ತಕ್ಕಂಥ ಜನರಿದ್ದಾರೆ. ಆ ಸತ್ತ ಮೇಲೆ ಕೂಡ ಆ ವ್ಯಕ್ತಿಯ ಬಗ್ಗೆ ಅಪಹಾಸ್ಯ ಮಾಡ್ತಕ್ಕಂಥವರು, ಆ ವ್ಯಕ್ತಿಯ ಬಗ್ಗೆ ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥ ಜನರಿದ್ದಾರೆ. ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಆದಂಥ ವಿಷಯ ನಿಮಗೆ ಗೊತ್ತೇ ಇದೆ ಅಲ್ವಾ? ರಾಜಮಂಡ್ರಿ ಅನ್ನುವಂಥ ಪ್ರಾಂತದಲ್ಲಿ ಒಬ್ಬ ದೇವರ ಸೇವಕರು ಪ್ರವೀಣ್ ಪಗಡಾಲ ಅನ್ನುವಂಥವರು ಆ ಬೈಕ್ ಮೇಲೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಶವವಾಗಿ ಪತ್ತೆ ಆಗ್ತಾರೆ. ಪ್ರೇರೆ, ಆ ಒಂದು ಇನ್ಸಿಡೆಂಟ್ ಅಥವಾ ಆ ಘಟನೆ ನೋಡಿರ್ತಕ್ಕಂಥ ಅನೇಕರು ಈತನು ಒಂದು ವೇಳೆ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಬೈಕಿಗೆ ತೊಂದರೆ ಆಗಬೇಕಾಗಿತ್ತು, ಈತನ ಕೈ ಕಾಲುಗಳಿಗೆ ಅಥವಾ ಈತನ ಶರೀರಕ್ಕೆ ಗಾಯಗಳಾಗಬೇಕಾಗಿತ್ತು, ಅಂತ ಯಾವುದೇ ಗಾಯಗಳಿಲ್ಲದೇ ಆತನ ಅನುಮಾನಾಸ್ಪದವಾಗಿ ಸತ್ತಿದ್ದಾನೆ ಎಂಬುದಾಗಿ ಹೇಳಿ ಅನೇಕ ಕ್ರೈಸ್ತ ಮುಖಂಡರು, ನಾಯಕರು ಅಲ್ಲಿ ಹೋಗಿ, ಇಲ್ಲ ಇದು ಈ ಒಂದು ಸಾವಿನ ಹಿಂದೆ ಏನೋ ಕೈವಾಡ ಇರಬೇಕು, ತನಿಖೆ ಮಾಡಿರಿ ಎಂಬುದಾಗಿ ಪೊಲೀಸ್ನವರನ್ನು ಒತ್ತಾಯ ಮಾಡಿದಾಗ ಪೊಲೀಸ್ನವರು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಆದರೆ ಇದುವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಬಹಿರಂಗಗೊಳಿಸಿಲ್ಲ. ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ನೋಡಿರಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿಕ್ಕೆ ಒಂದು 3 ರಿಂದ 4 ದಿವಸ, ಜಾಸ್ತಿ ಅಂದರೆ ಒಂದು 5 ದಿವಸ ಅಥವಾ 1 ವಾರ ಆಗ್ಬೋದು. ಗಮನಿಸಿ, 2 ವಾರ ಆದರೂ ಕೂಡ ಇನ್ನೂ ಆ ಪ್ರವೀಣ್ ಪಗಡಾಲ ಅನ್ನುವಂತಹವರ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಪೊಲೀಸ್ನವರು ಬಹಿರಂಗಗೊಳಿಸಿಲ್ಲ. ಯಾಕಿರಬಹುದು? ಅನುಮಾನಗಳು ಬರೋಲ್ವೇ? ಖಂಡಿತ ಬರ್ತವೆ ಪ್ರೇರೆ.
ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ನವರೇ ಹೇಳಿದ್ದಾರೆ ಏನಂತಂದರೆ, ಈ ಪ್ರವೀಣ್ ಪಗಡಾಲ ಅವರ ವಿಷಯದಲ್ಲಿ ಯಾರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಮಾತನಾಡಬಾರ್ದು. ಒಂದು ವೇಳೆ ಅವರ ಸಾವಿನ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ಪೊಲೀಸ್ನವರೇ ಕೊಡ್ರಿ, ನೀವೆಲ್ಲಿ ಕೂಡ ಮಾತಾಡಬಾರ್ದು ಎಂಬುದಾಗಿ ಪೊಲೀಸ್ನವರು ಹೇಳಿದ್ರು ಕೂಡ ಇವತ್ತೇನು ಮಾಡ್ತಾ ಇದ್ದಾರೆ ಕೆಲವು ದುಷ್ಟರು, ಕೆಲವು ಯೂಟ್ಯೂಬ್ ಚಾನಲ್ಗಳವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಈ ಪ್ರವೀಣ್ ಪಗಡಾಲ ಅನ್ನುವಂಥವರ ಸಾವು ಆತನು ಕುಡಿದು ತನ್ನಷ್ಟಕ್ಕೆ ತಾನೇ ಆತನು ಆಕ್ಸಿಡೆಂಟ್ ಮಾಡಿಕೊಂಡು ಸತ್ತಿದ್ದಾನೆಂಬುದಾಗಿ ಆ ಒಬ್ಬ ದೇವ ಸೇವಕರ ಹೆಸರಿಗೆ ಕಳಂಕ ಮಾಡ್ತಾ ಇದ್ದಾರೆ. ಕೆಲವರು ಆ ರೀತಿಯಾಗಿ ಮಾಡ್ತಾಯಿದ್ದಾರೆ ಪ್ರೇರೆ. ಇಲ್ಲ, ಆತನು ಇಂಥ ಕಡೆಗೆ ಹೋಗಿದ್ದ, ಈಗೋ ಇಂಥ ಒಂದು ಬ್ರಾಂದಿ ಶಾಪಲ್ಲಿ ಬ್ರಾಂದಿ ತಗೊಳ್ತಾ ಇದ್ದ, ಮತ್ತು ಇಂಥ ಕಡೆ ಆತನು ಬಿದ್ದೋಗಿದ್ದ, ಇಂಥ ಕಡೆ ಆತನು ತುಂಬ ಆಯಾಸಗೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ಎಂಬುದಾಗಿ ಅನೇಕ ಫೇಕ್ ವಿಡಿಯೋಗಳನ್ನು, ಫೇಕ್ ಫೋಟೋಗಳನ್ನು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟು ಅಂಥ ದೊಡ್ಡ ಸೇವೆಯನ್ನು ಮಾಡಿರ್ತಕ್ಕಂಥ ದೇವ ಸೇವಕರ ಹೆಸರಿಗೆ ಕಳಂಕ ತರತಕ್ಕಂಥ ಕೆಲಸಗಳು ಇವತ್ತು ನಡೀತಾ ಇದೆ. ಒಂದು ಕಡೆ ಕ್ರೈಸ್ತರು ಇಲ್ಲ, ಇದು ನಮಗೆ ಅನುಮಾನ ಇದೆ, ಈ ವಿಷಯದಲ್ಲಿ ತನಿಖೆ ಮಾಡಿ ಸತ್ಯ ಏನೆಂಬುದಾಗಿ, ನ್ಯಾಯ ಏನೆಂಬುದಾಗಿ ಬಹಿರಂಗ ಮಾಡಿರಿ ಎಂಬುದಾಗಿ ಪೊಲೀಸ್ನವರಿಗೆ ಒತ್ತಡ ಆಗ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇವತ್ತು ಕ್ರೈಸ್ತ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲ, ಆತನೊಬ್ಬ ಕುಡುಕ, ಆತನು ಕುಡಿದು ಆ ಒಂದು ಬೈಕ್ ಡ್ರೈವಿಂಗ್ ಮಾಡ್ಕೊಂಡು ಬಂದು ಕಂಟ್ರೋಲ್ ತಪ್ಪಿ ಆತನೇ ಬಿದ್ದು ಹೋಗಿ ಸತ್ತು ಹೋಗಿದ್ದಾನೆ ಎಂಬುದಾಗಿ ಆತನ ಮೇಲೆ ಎಲ್ಲ ಸಲ್ಲದಂತಹ ದೂರುಗಳನ್ನು ಹಾಕ್ತಾ ಇದ್ದಾರೆ. ನೋಡಿ, ಇಂತಹ ದುಷ್ಟರು, ಇಂತಹ ದುರುಳರು ಇರ್ತಾರೆ. ಅವರ ಒಂದು ಅರ್ಥ ಏನಂತಂದರೆ, ಆತನು ತಪ್ಪು ಮಾಡಿದ್ದ, ಅವನು ಪಾಪ ಮಾಡಿದ್ದ, ಅದರಿಂದ ಆತನು ಆ ರೀತಿಯಾಗಿ ಸತ್ತಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರೇರೆ, ಎಂಥ ಆಪಾದನೆಗಳು, ಎಂತಹ ಒಂದು ಅಪಹಾಸ್ಯಗಳು ದೇವರ ಮಕ್ಕಳಿಗೆ ಖಂಡಿತವಾಗಿ ಬರ್ತೈತಿ. ಆದರೆ ನಾವು ಕ್ರೈಸ್ತರಾಗಿ ಬಾಧೆ ಪಟ್ಟರೆ ನಾವು ನಾಚಿಕೆ ಪಡಬಾರ್ದು. ಆ ವಿಷಯದಲ್ಲಿ ಒಂದು ಮಾತನ್ನು ನಾವು ನೋಡಿಕೊಂಡು ಮುಕ್ತಾಯ ಮಾಡೋಣ. ಪೇತ್ರನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಚನ. 1 Peter chapter 4 verses 16. 1 ಪೇತ್ರ 4:16. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಆಮೇನ್. ಗಮನಿಸ್ರಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ರೈಸ್ತನಾಗಿ ಬಾಧೆ ಪಟ್ಟರೆ, ನೀನು ಯೇಸು ಸ್ವಾಮಿಯನ್ನು ನಂಬಿದೀಯಾ, ನೀನು ದೇವರ ಮಗನು, ದೇವರ ಮಗಳು, ಅಸತ್ಯದಿಂದ ಸತ್ಯಕ್ಕೆ ಹೋಗಿದೆಯಾ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗಿದೆಯಾ ಎಂಬುದಾಗಿ ಹೇಳಿ ಜನರು ನಿಮ್ಮನ್ನು ಬಾಧೆ ಪಡಿಸಿದರೆ, ನಿನ್ನ ಕ್ರೈಸ್ತನು ಎಂಬುದಾಗಿ ಬಾಧೆ ಪಟ್ಟರೆ ನೀವೇನು ಮಾಡಬಾರ್ದು? ನಾಚಿಕೆ ಪಡಬಾರ್ದು. ಯಾಕೆ? ಧೈರ್ಯವಾಗಿ ಹೇಳಬೇಕು, ನಾನು ದೇವರನ್ನು ನಂಬಿದ ಕಾರಣದಿಂದಾಗಿ ನನಗೆ ಈಗ ಒಂದು ಕಷ್ಟ ಬಂದಿದೆ, ನಾನು ಅದಕ್ಕೆ ಸ್ತೋತ್ರವನ್ನು ಹೇಳ್ತೇನೆ ಎಂಬುದಾಗಿ ದೇವರ ವಾಕ್ಯದ ಹೇಳ್ತಾ ಇದೆ. ಯಾವನಾದರೂ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅದಕ್ಕೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಎಂಬುದಾಗಿ. ಹೌದು ಪ್ರೇರೆ, ಎಲ್ಲ ವಿಷಯಗಳನ್ನು ನಾವು ಆಲೋಚನೆ ಮಾಡುವಾಗ ನಮಗೆ ಗೊತ್ತಾಗುವಂಥದ್ದು ಏನಂತಂದರೆ, ದೇವರ ಸೇವೆಯಲ್ಲಿ ನಮಗೆ ಮರಣ ಬಂದರೆ ಆ ಮರಣ ಶಾಪವಲ್ಲ, ಅದು ವರ. ಹೌದಲ್ವೇ? ಯಾಕೆ ಹೇಳ್ರಿ? ಈ ಲೋಕದಲ್ಲಿ ನಾವು ಎಷ್ಟು ವರ್ಷಗಳು ಬದುಕಿದ್ರೂ ಕೂಡ ಒಂದಲ್ಲ ಒಂದು ದಿವಸದಲ್ಲಿ ಸತ್ತು ಹೋಗ್ತೇವೆ. ನಾವು ಹೊರಗಡೆ ಎದ್ದು ಸಾಯುವುದಕ್ಕಿಂತಲೂ ದೇವರಲ್ಲಿದ್ದುಕೊಂಡು ದೇವರ ಸೇವೆಯನ್ನು ಮಾಡ್ತಾ, ಒಂದು ವೇಳೆ ಸುವಾರ್ತೆ ನಿಮಿತ್ತವಾಗಿಯೇ ಜನರು ನಮ್ಮನ್ನು ಹೊಡೆದು ನಮ್ಮನ್ನು ಕೊಂದು ಹಾಕಿದರೆ ನಮಗೆ ಎಷ್ಟು ಸಂತೋಷ ಅಲ್ವೇ? ಸತ್ಯವೇದದಲ್ಲಿ ನೋಡುವಾಗ, ಇತಿಹಾಸದಲ್ಲಿ ನೋಡುವಾಗ ಎಷ್ಟೋ ಜನರು ದೇವರಿಗೋಸ್ಕರ ತಮ್ಮ ಪ್ರಾಣಗಳನ್ನು ಅರ್ಪಿಸಿಬಿಟ್ರು. ಅಂಥವ್ರಿಗೆಲ್ಲರಿಗೂ ಕೂಡ ಪರಲೋಕದಲ್ಲಿ ಒಂದು ದೊಡ್ಡ ಬಹುಮಾನ ಇದೆ, ದೊಡ್ಡ ಪ್ರತಿಫಲವಿದೆ. ಇಷ್ಟೆಲ್ಲ ಹೇಳಿದ ಮೇಲೆ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ಅಪ್ಪ, ನಾನು ಹೇಗೋ ಈ ಭೂಲೋಕದಲ್ಲಿ ಸಾಯ್ತೇನೆ, ನನ್ನ ಸಾವು ಸಾಮಾನ್ಯವಾಗಿರಬಾರ್ದು, ನನ್ನ ಸಾವು ನಿನ್ನ ಸೇವೆಯಲ್ಲೇ ಬರಬೇಕು, ನಿನ್ನ ಸೇವೆಯನ್ನು ಮಾಡ್ತಲೇ ನಾನು ಸಾಯಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡೋಣ. ಯಾಕೆ ಗೊತ್ತಾ? ದೇವರ ಸೇವೆಯಲ್ಲಿ ಬರತಕ್ಕಂತಹ ಮರಣ ಅಥವಾ ಸಾವು ಅದು ಆಶೀರ್ವಾದ, ಅದು ವರ. ದೇವರು ಸಂತೋಷ ಪಡ್ತಾನೆ. ನನ್ನ ಮಗನು, ನನ್ನ ಮಗಳು ಭೂಲೋಕದಲ್ಲಿ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ, ಎಷ್ಟು ಕಷ್ಟಪಟ್ಟಿದ್ದಾನೆ, ಇಷ್ಟೆಲ್ಲ ಹಿಂಸೆ ಇದ್ದರು, ಬಾಧೆ ಇದ್ದರು, ನೋವಿದ್ರು, ಅವಮಾನವಿದ್ದರೂ ಕೂಡ ಅವೆಲ್ಲವನ್ನು ಸಹಿಸಿಕೊಂಡು ಭೂಲೋಕದಲ್ಲಿ ನನಗೋಸ್ಕರ ಬದುಕಿ ನನ್ನ ಕೆಲಸದಲ್ಲಿಯೇ ಆತನು ಮರಣವನ್ನು ಒಪ್ಪಿದ್ದಾನೆ, ನನ್ನ ಕೆಲಸದಲ್ಲಿಯೇ ಆತನು ಮರಣವನ್ನು ಅನುಭವಿಸಿದ್ದಾಳೆ ಎಂಬುದಾಗಿ ಹೇಳಿ ದೇವರು ಸಂತೋಷ ಪಡ್ತಾರೆ. ಪರಲೋಕದಲ್ಲಿ ದೇವದೂತರು ಸಂತೋಷ ಪಡ್ತಾರೆ. ನಾವು ಈ ಭೂಲೋಕದಲ್ಲಿ ನಮ್ಮ ಪ್ರಾಣ ಹೋಗ್ತಾ ಇದ್ದಂಗೆ ದೇವರು ಅಲ್ಲಿ ತನ್ನ ದೂತರಿಂದ ನಮ್ಮನ್ನು ಸ್ವಾಗತ ಮಾಡ್ತಾರೆ. ಎಷ್ಟು ಸಂತೋಷ ಅಲ್ವೇ? ಆದ್ದರಿಂದ ಪ್ರೀತಿಯ ದೇವಜನರೇ, ದೇವರ ಸೇವೆಯಲ್ಲಿ ಮರಣ ಅದು
ಶಾಪವಲ್ಲ, ಬದಲಾಗಿ ಅದು ವರ, ಅದೊಂದು ಆಶೀರ್ವಾದ. ಅಂತಹ ಆಶೀರ್ವಾದದಲ್ಲಿ ಅನೇಕ ಭಕ್ತರು ಸೇರಿಕೊಂಡಿದ್ದಾರೆ. ಅನೇಕ ದೇವಜನರು ಅಂತಹ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ. ಇವತ್ತು ನಮ್ಮ ಸರದಿ ಇದೆ. ನಾವು ಕೂಡ ಆತನ ಕೆಲಸವನ್ನು ಮಾಡುವುದಾದರೆ, ನಾವು ಕೂಡ ಆತನ ಸೇವೆಯಲ್ಲಿ ಮಾಡುತ್ತಾ ನಾವು ಈ ಭೂಲೋಕದಲ್ಲಿ ನಾವು ಜೀವಿಸುವಾಗ ನಮಗೂ ಕೂಡ ಒಂದು ವೇಳೆ ಮರಣ ಬಂದರೆ ಅದು ಸಂತೋಷವಾಗಿ ನಾವು ಸ್ವೀಕರಿಸೋಣ. ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು, ಅದರಲ್ಲಿರುವಂಥ ಸಮಸ್ತವನ್ನು ಸೃಷ್ಟಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನವರ ಮೂಲಕ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ನಿಮ್ಮ ಕೆಲಸದಲ್ಲಿ ಮರಣ ಅದು ಶಾಪವಲ್ಲ, ಅದು ವರ ಎಂಬುದಾಗಿ ಇದುವರೆಗೂ ನಿಮ್ಮ ಮಾತುಗಳನ್ನು ಕೇಳಿಸಿಕೊಂಡಿದ್ದೇವೆ. ಅಪ್ಪ, ಕೇಳಿಸಿಕೊಂಡಂಥ ಈ ಮಾತುಗಳು ನಾವು ಬಿಟ್ಟು ಬಿಡದೆ, ಮರೆತು ಹೋಗದೆ, ನಮ್ಮ ಹೃದಯಗಳಲ್ಲದನ್ನು ಬರೆದುಕೊಂಡು ಈ ಮಾತುಗಳನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕಿಕೊಂಡು, ಈ ಭೂಲೋಕದಲ್ಲಿ ನಮಗೆ ಸಾವು ಯಾವಾಗ, ಯಾವ ರೀತಿ, ಎಲ್ಲಿ, ಹೇಗೆ ಬರ್ತದೆ ಎಂಬುದು ನಮಗೆ ಗೊತ್ತಿಲ್ಲ. ಆದ್ದರಿಂದ ಕರ್ತನೆ, ನಮಗೊಂದಂತೂ ನಿಶ್ಚಯ, ಸಾವು ನಮಗೆ ಒಂದು ದಿವಸ ಬಂದೇ ಬರುತ್ತೆ. ಒಂದು ದಿವಸ ನಾವು ಈ ಲೋಕವನ್ನು ಬಿಟ್ಟು ಹೋಗ್ತೇವೆ. ಆದರೆ ಈ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮೊದಲು ನಾವು ನಿಮಗೋಸ್ಕರ ಏನಾದರೂ ಮಾಡಲಿಕ್ಕೆ, ನಿಮ್ಮ ಕೆಲಸವನ್ನು ನಾವು ಈ ಭೂಲೋಕದಲ್ಲಿ ಕೈಕೊಂಡು ನಡೆಯಲಿಕ್ಕೆ ನಮಗೆ ನೀವು ಕೃಪೆ ಕೊಡ್ರಪ್ಪ. ನಿಮ್ಮ ಭಕ್ತರು ಎಷ್ಟೋ ಜನ ಈ ಭೂಲೋಕದಲ್ಲಿ ನಿಮಗೋಸ್ಕರ ತಮ್ಮ ಪ್ರಾಣಗಳನ್ನು ಅರ್ಪಿಸಿದ್ದಾರೆ, ತಮ್ಮ ಜೀವಿತಗಳನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಅವರಿವತ್ತು ಪರದಯಸ್ಸಿನಲ್ಲಿ ಸಂತೋಷ ಪಡ್ತಿದ್ದಾರೆ. ನಾವು ಕೂಡ ಈ ಭೂಲೋಕದಲ್ಲಿ ಕಣ್ಣು ಮುಚ್ಚಿದ ತಕ್ಷಣವೇ ಪರದೇಶಿಗೆ ಹೋಗಿ ಅಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿರತಕ್ಕಂಥ ಸ್ಥಳವನ್ನು ನಮಗೆ ನೀವು ಕೊಡ್ತೀರಿ ಸ್ವಾಮಿ. ಆದ್ದರಿಂದ ಈ ಭೂಲೋಕದಲ್ಲಿ ನಿಮ್ಮ ಕೆಲಸವನ್ನು ಮಾಡುವುದಕ್ಕೆ ನಾವು ಅಸಹ್ಯ ಪಟ್ಟುಕೊಳ್ಳದೆ, ನಾವು ಅಯ್ಯೋ ದೇವರ ಕೆಲಸದು ಕಡಿಮೆ, ನಮ್ಮನ್ನು ಜನ ಸನ್ಮಾನಿಸುವುದಿಲ್ಲ, ಜನರು ನಮ್ಮನ್ನು ಗುರುತಿಸುವುದಿಲ್ಲ, ಕೀಳಾಗಿ ನೋಡ್ತಾರೆ, ಇದನ್ನು ನಾವು ಪಕ್ಕಕ್ಕಿಟ್ಟು ನಿಮ್ಮ ಕೆಲಸವನ್ನು ನಾವು ನಂಬಿಗಸ್ತರಾಗಿ ಸಂತೋಷವಾಗಿ ಮಾಡಲಿಕ್ಕೆ ನಮಗೆ ನೀವು ಸಹಾಯ ಮಾಡಿ ನಡೆಸ್ಕೊಡ್ರಿ ಎಂದು ಈ ಪ್ರಾರ್ಥನೆ ನಮ್ಮ ರಕ್ಷಕರಾದ ಯೇಸು ಪ್ರಭು ಪುಣ್ಯನಾಮದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರೀತಿಯುಳ್ಳ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶ್ರಯಿಸಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.